ರಾಣಿ ಧಾರಾವಾಹಿಯಲ್ಲಿ ರಾಣಿಯ ಆಕ್ಟಿಂಗ್ ನೋಡಿ ಮೆಚ್ಚಿಕೊಂಡವರೇ ಹೆಚ್ಚು. ರಾಣಿ ಹುಟ್ಟಿದ್ದು ಜೈಲಲ್ಲಿ, ಬೆಳೆದದ್ದು ಕೂಡ ಜೈಲಲ್ಲೇ. ಆದರೆ 10 ವರ್ಷವಾದ್ಮೇಲೆ ಅಮ್ಮನ ಮಡಿಲನ್ನ ಬಿಟ್ಟು ಹೊರಗೆ ಇರುವ ಹೊಸ ಪ್ರಪಂಚಕ್ಕೆ ಬಂದಳು. ಅಮ್ಮನಷ್ಟು ಪ್ರೀತಿ ಯಾರಿಂದಾನೂ ಸಿಗ್ಲಿಲ್ಲ. ಆದರೂ ಕೂಡ ರಾಣಿ ಪ್ರಬುದ್ಧಳಂತೆ ಬದುಕಿದಳು. ಸಿಕ್ಕ ಪ್ರೀತಿಯಲ್ಲೇ ಖುಷಿ ಕಂಡುಕೊಂಡಳು. ಕೊಟ್ಟ ಅಳಸಿದ ಅನ್ನವನ್ನೇ ತಿಂದಳು. ಆದರೂ ಯಾರನ್ನೂ ದೂಷಿಸಲಿಲ್ಲ. ಆಗೆಲ್ಲ ರಾಣಿ ಪ್ರಬುದ್ಧತೆಗೆ, ಅವಳ ನಟನೆಗೆ ಎಲ್ಲರೂ ಭೇಷ್ ಅಂದ್ರು. ಇಷ್ಟು ಚಿಕ್ಕ ಮಗು ಎಷ್ಟೆಲ್ಲ ಅದ್ಭುತವಾಗಿ ನಟನೆ ಮಾಡ್ತಾಳೆ ಅಂತ ಕೊಂಡಾಡಿದ್ರು. ರಾಣಿಯ ತಾಯಿ ಕಾವೇರಿಯನ್ನ ಸ್ವಲ್ಪ ದಿನ ಆಚೆ ಬಿಡಲಾಗಿತ್ತು. ಆಗಲೇ ಬಾಲನಿಗೆ ತನ್ನ ಮಗಳು ಯಾರೆಂದು ಗೊತ್ತಾಗಿದ್ದು. ಅಂದಿನಿಂದ ರಾಣಿ ಮತ್ತು ಕಾವೇರಿಯನ್ನ ಸಂತಸದಿಂದ ನೋಡಿಕೊಳ್ಳುವ ಪಣ ತೊಟ್ಟಿದ್ದಾನೆ. ಅದಾಗಬೇಕು ಅಂದ್ರೆ ಆ ಸಾಕ್ಷಿ ಇರುವ ಪೆನ್ ಡ್ರೈವ್ ಸಿಗಬೇಕು. ಆ ಪೆನ್ ಡ್ರೈವ್ ಕೂಡ ಬಾಲನ ಬಳಿಯೇ ಇದೆ. ರಾಣಿಗೆ ಸರಳ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾ ಇದ್ದಾಳೆ. ರಾಣಿಯ ವಯಸ್ಸಿಗೆ ಮೀರಿದ ಕೆಲಸವನ್ನ ಮಾಡಿಸುವುದು, ಸರಿಯಾಗಿ ಊಟ ಹಾಕದೆ ಇರುವುದು, ಹೀಗೆ ಮಾಡ್ತಿದ್ದಾಳೆ. ಇದನ್ನ ಕಂಡ ಬಾಲನಿಗೆ ಕೋಪ ಬಂದಿದೆ. ಸರಳಗೆ ಬುದ್ಧಿ ಹೇಳಿದ್ದಾನೆ. ಆಗ ಸರಳ ರಾಣಿ ಖರ್ಚಿಗೆ ಪ್ರತಿ ತಿಂಗಳು 10,000 ಕೊಡುವಂತೆ ಹೇಳಿದ್ದಾಳೆ. ಬಾಲ ಅದಕ್ಕೆ ಒಪ್ಪಿ ಮೊದಲೇ 10,000 ಅಡ್ವಾನ್ಸ್ ಕೊಟ್ಟಿದ್ದಾನೆ. ಇದನ್ನ ಕಂಡ ರಾಣಿ ಕೆಂಡಾಮಂಡಲಲಾಗಿದ್ದಾಳೆ. ಅವರ ದುಡ್ಡು ನಮಗೆ ಬೇಡ ಅಂತ ಹಣವನ್ನ ವಾಪಸ್ ಕೊಟ್ಟಿದ್ದಾಳೆ. ಇದನ್ನ ಕಂಡ ವೀಕ್ಷಕರು ಕಮೆಂಟ್ ಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ರಾಣಿಗೆ ದುರಹಂಕಾರ ಜಾಸ್ತಿಯಾಗಿದೆ, ಓವರ್ ಆಕ್ಟಿಂಗ್ ಅಂತೆಲ್ಲ ಕಮೆಂಟ್ ಗಳನ್ನ ಹಾಕಿದ್ರು. ಅಂದ್ರೆ ಅಪ್ಪ ಕೊಡೋ ಹಣವನ್ನ ತೆಗೆದುಕೊಳ್ಳದೆ ಇರೋದಕ್ಕೆ ರಾಣಿ ಪಾತ್ರಕ್ಕೆ ಆ ರೀತಿ ಓವರ್ ಆಕ್ಟಿಂಗ್ ಪಟ್ಟ ಕಟ್ಟಿದ್ರು. ಆ ಮಗುಗೆ ಬೇರೆ ಎಲ್ಲಾ ಗೊತ್ತಾಗದೆ ಇದ್ದರೂ ತನ್ನ ತಾಯಿಗೆ ನೋವು ಕೊಟ್ಟ ತಂದೆ ಬೇಡ ಎಂಬ ಕಾರಣಕ್ಕೆ ರಾಣಿ ಆ ರೀತಿ ಹೇಳಿರಬಹುದು. ಆದ್ರೆ ಜನ ಆ ಪಾತ್ರವನ್ನ ಹಾಗೆ ರಾಣಿಯ ಮಾತುಗಳನ್ನ ತೀರಾ ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ ಅನ್ಸುತ್ತೆ. ಹೀಗಾಗಿಯೇ ಆ ರೀತಿಯ ಕಮೆಂಟ್ ಗಳನ್ನ ಹಾಕಿದ್ದಾರೆ. ಇನ್ನು ಬಾಲ ಹುಡುಕುತ್ತಿರುವ ಸಾಕ್ಷಿ ಅವನ ಕೈನಲ್ಲೇ ಇದೆ. ಕಾವೇರಿ ಒಳ್ಳೆಯವಳು, ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಆ ಪೆನ್ ಡ್ರೈವ್ ನಲ್ಲಿ ಇರುವ ವಿಡಿಯೋ ಸಾಕ್ಷಿಯಾಗಲಿದೆ. ಅದು ವರ್ಧನಿಗೆ ಗೊತ್ತಾಗಿದೆ. ಸರಳಗೆ 50,000 ಆಸೆ ತೋರಿಸಿ ರಾಣಿಯ ಬ್ಯಾಗ್ ಬೇಕು ಅಂತಿದ್ದಾನೆ. ಆದ್ರೆ ಸರಳ ಆ ಬ್ಯಾಗ್ ಅನ್ನು ಅದಾಗಲೇ ಗುಜ್ಜರಿಗೆ ಹಾಕಿದ್ದಾಳೆ. ಯಾವಾಗ 50,000 ಆ ಬ್ಯಾಗ್ಗೆ ಅಂತ ಗೊತ್ತಾಯ್ತೋ ಸಿಕ್ಕಾಬಟ್ಟೆ ಕೊರಗ್ತಾ ಇದ್ದಾಳೆ. ತಕ್ಷಣವೇ ಗುಜ್ರಿಗೆ ಹೋಗಿ ನೋಡಿದ್ರೆ ಆ ಬ್ಯಾಗ್ ಇಲ್ಲ. ಮಗಳ ಮೇಲಿನ ಮಮಕಾರಕ್ಕೆ ಬಾಲ ಆ ಬ್ಯಾಗ್ ಅನ್ನ ಹೊತ್ತು ತಂದಿದ್ದಾನೆ. ಕಾವೇರಿಯನ್ನ ಆರೋಪ ಮುಕ್ತಳನ್ನಾಗಿ ಮಾಡಬೇಕು ಎಂಬ ಅವನ ಆಸೆ ಆ ಪೆನ್ ಡ್ರೈವ್ ನಿಂದ ಈಡೇರುತ್ತಾ ಕಾದು ನೋಡ್ಬೇಕಾಗಿದೆ.